ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಮಾತಾಡಿದರು, ಇನ್ನೂ ಬಹಳಷ್ಟು ಮಾತಾಡೋದು ಅನ್ನಿಸ್ತಾ ಇದೆ. ಎಲ್ಲಿವರೆಗೆ ಸತ್ಯ ಹೊರಗೆ ಬರೋದಿಲ್ವೋ ಅಲ್ಲಿವರೆಗೆ ಇದು ನಿರಂತರವಾದ ಚರ್ಚೆ ನಡೀತಾನೆ ಇರ್ತದೆ. ಅಂದರೆ ಸಣ್ಣದಲ್ಲ, ನಾವು ನೋಡಿದಂಥ ನಾವು ಕೇಳಿದಂಥ ಅತ್ಯಂತ ದೊಡ್ಡ ಅಪರಾಧಗಳ ಸರಣಿಯಲ್ಲಿ ನಡೆದು ಹೋಗ್ಬಿಟ್ಟದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ನೂರಾರು. ಅವರಿಗೆಲ್ಲ ಇವತ್ತು ಉತ್ತರ ಹುಡುಕಬೇಕಾಗಿತ್ತಪ್ಪ ಅಂದರೆ ಟೈಮ್ ತೊಗೊಳ್ಳೋದು ನಾವು. ಹೀಗಾಗಿ ದಿನನಿತ್ಯ ನಾವು ಅದನ್ನು ಸಂಪರ್ಕ ಇಟ್ಕೋಬೇಕಾಗ್ತದೆ, ಜನರಿಗೆ ತಿಳಿಸ್ಬೇಕಾಗ್ತದೆ. ಅದೇ ಕಾಲಕ್ಕೆ ಸರ್ಕಾರಕ್ಕೂ ಎಚ್ಚರಿಸಬೇಕಾದ ಕೆಲಸ ನಮ್ಮ ಪತ್ರಕರ್ತರ ಧರ್ಮ ಅಂತ ನಾವು ತಿಳ್ಕೊಂಡಿದ್ವಿ. ಯಾಕಂತಂದ್ರೆ ಈಗಾಗಲೇ KS ಹೆಗಡೆ ದವಾಖಾನೆ ಮೇಲೆ ಅಂದರೆ ಅಲ್ಲಿ ಆಸ್ಪತ್ರೆ ಮೇಲೆ ಒಂದು ಏನಪ್ಪ ಅಂದ್ರೆ ಹದ್ದಿನ ಕಣ್ಣು ಜನಸಾಮಾನ್ಯರು ಬಂದು ಬಿದ್ದುಬಿಟ್ಟದು. ಯಾಕಂದರೆ 75ಕ್ಕೂ ಹೆಚ್ಚು ಹೆಣಗಳು ಒಂದೇ ದಿನದಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಬಂದಿದ್ದು. ಅದು ಈ ಒಂದು ಹೆಗ್ಗಡೆಯವರ ಆಸ್ಪತ್ರೆ, ಮಂಗಳೂರು ಹೆಗ್ಗಡೆ 60 ಕಿಲೋಮೀಟರ್ ದೂರದಲ್ಲಿದ್ದಂಥ ಹೆಗ್ಗಡೆ ಆಸ್ಪತ್ರೆಯಲ್ಲೇ ಪೋಸ್ಟ್ ಮಾರ್ಟಮ್ ಆಗಿ ಅನಾಮಧೇಯ, ಅಪರಿಚಿತ ಇದ್ದಾರೆ 470 ಕೇಸುಗಳಿದ್ದು. ಆಮದು ಬೇರೆ ಈ ಹೊರಗೆ ಬಂದ ಕಾರಣಕ್ಕಾಗಿ ಇವತ್ತು ಆ ಸಂಸ್ಥೆಯನ್ನು, ಆ ಆಸ್ಪತ್ರೆಯನ್ನು ತನಿಖೆಗೆ ಒಳಪಡಿಸಬೇಕಾಗಿದ್ದು ಇವತ್ತು ಸರ್ಕಾರದ ಕರ್ತವ್ಯ ಹೋದು ಅದನ್ನು ಡೈರೆಕ್ಷನ್ ಮಾಡಿ SITನ ಮಾಡಿಸ್ಬೇಕು. ಒಂದು ಇಲ್ಲ ಕೋರ್ಟ್ ಮೂಲಕ ಕೋರ್ಟ್ಗೆ ಹೋಗಿ ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲೇ ಪ್ರಶ್ನೆ ಮಾಡುವಂಥದ್ದು ಇವತ್ತು ಅನಿವಾರ್ಯ ಆಗಿದೆ ಅಂತ ಈ ಸಂದರ್ಭದಲ್ಲೇ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಸಹಜದ SIT ಹೇಳಿಬಿಡ್ತದೋ ಇಲ್ಲಪ್ಪ ನಮಗೆ ಬರೋದಿಲ್ಲ, ಸರ್ಕಾರ ಆಜ್ಞೆ ಮಾಡಿ, ಇಲ್ಲ ನಮಗೆ ಈ ಕಾನೂನಿನ ಒಂದು ನ್ಯಾಯಾಂಗ ಅದ ಅದು ಆಜ್ಞೆ ಮಾಡಿದ್ರೆ ನಾವು ಎನ್ಕ್ವೈರಿ ಮಾಡಬಲ್ಲಿವು ಅನ್ನೋಂಥದ್ದು. ಆದ್ರೆ ಆಲ್ರೆಡಿ